प्राइज द लॉर्ड। पढ़ो सिस्टर, हिंदी में पढ़ो। और यहोवा ने भूमि से हाँ सब भांति के हाँ वृक्ष हम्म जो देखने में मनोहर और जिनके फल खाने में अच्छे हैं उगाए, और वाटिका के बीच में आमीन जीवन के वृक्ष को, जीवन का वृक्ष को और भले या बुरे ज्ञान के हाँ वृक्ष को भी हाँ लगाया। गाया। हालेलुया। इंग्लिश all kind of trees, beautiful trees, in the middle of the garden, hallelujah. What is good, what is bad? Hallelujah. Last రెండు చెట్లు మాత్రం తీసుకోండి. ಲಾಸ್ಟ್ 2 ಪೇಜ್ಲೇನು ಲಾಸ್ಟ್ 2 ಮರಗಳನ್ನು ತಗೊಳ್ಳಿ. ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರ. अच्छा वाला, खराब वाला, सिखाने वाला पेड़. और एक पेड़ है अनंत जीवन का वृक्ष. 2 ಮರ ಇದೆ. ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರ. ಇನ್ನೊಂದು ಮರ ಜೀವದಾಯಕ ವೃಕ್ಷದ ಹಣ್ಣಿನ ಮರ. ಇವತ್ತೇನು ವಾಕ್ಯ ಅಂದ್ರೆ 2 ಆಪ್ಷನ್ಸ್ ದೇವರು ನಮ್ಗೆ ಕೊಟ್ಟಿದ್ದಾರೆ. ಯಾವುದು ಬೇಕೋ ಆರಿಸ್ಕೊ. ಜೀವ ಬೇಕಾ, ಮರಣ ಕೊಡೋ, ಕೆಟ್ಟದರ ಒಳ್ಳೆಯದರ ಅರಿವನ್ನು ಹುಟ್ಟಿಸೋ ಮರ ಬೇಕಾ? ಪ್ರೈಸ್ ದ ಲಾರ್ಡ್. ಜೀವ ವೃಕ್ಷ ಮರ ಅಂದ್ರೆ ಯೇಸು ಕ್ರಿಸ್ತನು. ट्री ऑफ लाइफ मीन्स जीसस क्राइस्ट. जीवन का वृक्ष मतलब यीशु मसीह. हालेलुया. ಕೆಟ್ಟದರ ಒಳ್ಳೆಯದರ ಮರ ಅಂದ್ರೆ ಮರಣದ ಮರ, ಮರಣದ ವೃಕ್ಷ. ಏನಂತ ಆದಾಮನಿಗೆ ಹೇಳಿದ್ದು? ಈ ಕೆಟ್ಟದರ ಒಳ್ಳೆಯದರ ಅರಿವನ್ನ ಹುಟ್ಟಿಸೋ ಮರದ ಹಣ್ಣನ್ನ ತಿಂದ್ರೆ ನೀನ್ ಸತ್ತೋಗ್ತೀಯ. ಹೇಳಿದ್ರೆ ಹೇಳಿಲ್ವಾ? ಹೇಳಿದ್ರಲ್ವಾ? ಹೇಳಿಲ್ವಾ? ಏನ್ చెప్పినాడు सिस्टर? क्या बताया प्रभु? खराब का मर जाएगा. इसका पेट का नाम क्या? मरने का मरा पेट. ಸಾವನ್ನ ಕೊಡುವ ಮರ, ಸಾವನ್ನ ಮರಣವನ್ನ ಕೊಡೋ మర. హల్లెలూయా. ఆదాము చెప్పినాడు కదా, ఈ చెట్టు పండు తినిన రోజు నువ్వు చనిపోతావు. ಹಾಗಾದ್ರೆ ಆ ಮರ ಹೆಸರೇನು? ಮರದ ಮರ, ಮರಣದ ಮರ. ಆ ಮರದ ಹೆಸರೇನು? ಮರಣದ ಮರ. ಮರಣ ಕಾ ಪೇಡ್, ಜೀವನ್ ಕಾ ಪೇಡ್. ಜೀವ ಕೊಡುವ ಮರ, ಮರಣವನ್ನ ಕೊಡುವ ಮರ. ಇವತ್ತು ಏನು ವಾಕ್ಯ ಅಂದ್ರೆ, ಕರ್ತನ ಭೋಜನ ತಿನ್ನೋದಕ್ಕೆ ಬಂದಿದೆಯಾ? ನನ್ನ ಕೈಯನ್ನು ನೋಡಿ ಪ್ರತಿಯೊಬ್ಬರು ಹೊಸಬ್ರು ಕೂಡ ಇವತ್ತು ಹೋದ ವಾರ 5 ಜನ ಬ್ಯಾಪ್ಟಿಸಮ್ ತಗೊಂಡ್ರಲ್ಲ, ಅವರು ಕೂಡ ತಿನ್ನಕ್ ಬಂದಿದ್ರ. कल लास्ट हफ्ता 5 आदमी बैप्टिज्म हो गया, वो लोग भी खाने के लिए आया. हालेलुया. ಇದು ಏನ್ ಮರ? ಜೀವದಾಯಕ ವೃಕ್ಷದ ಮರ. ಆ ಮರ ಯಾರು? ಯೇಸು ಕ್ರಿಸ್ತು. ನಾನೇ ಜೀವವುಳ್ಳ ರೊಟ್ಟಿ, ನಾನೇ ಜೀವವುಳ್ಳ ರೊಟ್ಟಿ. ಅದು ಎಲ್ಲಿದೆ? ತೋಟದ ಮಧ್ಯದಲ್ಲಿದೆ, ಪ್ರಪಂಚದ ಮಧ್ಯದಲ್ಲಿದೆ ಇಸ್ರಾಯೇಲ್ ದೇಶ. ಯೇಸು ಕ್ರಿಸ್ತನು ಪ್ರಪಂಚಕ್ಕೆ ಮಿಡ್ಲು, ಸೆಂಟರ್ ಪಾಯಿಂಟ್ ಅಲ್ಲಿ ಕೇಂದ್ರ ಬಿಂದು ಆಗಿದ್ದಾನೆ ಯೇಸು ಕ್ರಿಸ್ತನು. ಈಗ ನಿನ್ ಮುಂದ್ಗಡೆ ದೇವರು 2 ಮರವನ್ನ ಇಟ್ಟಿದ್ದಾನೆ. ಒಂದು ಜೀವ ಕೊಡೋ ಮರ, ಇನ್ನೊಂದು ಮರಣವನ್ನ ಕೊಡೋ ಮರ. 2 पेड़ रखा प्रभु, एक जीवन का मरा पेड़ और एक मरण का पेड़. कौन सा पेड़ का फल आप खाएगा? ಪಾಪವನ್ನ ಮಾಡಿ
ನೀನು ಪಾಪದಲ್ಲಿ ಜೀವಿಸಿದ್ರೆ ಕೆಟ್ಟ ಮರಣವನ್ನ ಕೊಡೋ, ಕೆಟ್ಟದರ ಒಳ್ಳೆಯದರ ಅರಿವನ್ನ ಹುಟ್ಟಿಸೋ ಮರದ ಹಣ್ಣನ್ನ ತಿಂದು ಸಾಯ್ತೀಯ. ನೀನು ವಾಕ್ಯವನ್ನ ಕೇಳಿ ಪಾಪವನ್ನ ಮಾಡದೆ ಪರಿಶುದ್ಧನಾಗಿ ಜೀವಿಸಿ, ಪವಿತ್ರನಾಗಿ ಜೀವಿಸಿ, ಭಯಭಕ್ತಿಯಿಂದ ಜೀವಿಸಿ, ಈ ರೊಟ್ಟಿಯನ್ನ ತಿಂದು ಈ ದ್ರಾಕ್ಷರಸವನ್ನ ಕುಡಿದ್ರೆ, ಅಂದ್ರೆ ಯೇಸು ಕ್ರಿಸ್ತನ ದೇಹವನ್ನ ತಿಂದು ಯೇಸು ಕ್ರಿಸ್ತನ ರಕ್ತವನ್ನ ಕುಡಿದ್ರೆ ನಿನಗೆ ಜೀವ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎರಡು ಆಪ್ಷನ್ ಇಕ್ಕಿದ್ದಾನೆ, ದೋ ಆಪ್ಷನ್. ಆಮೇಲೆ ಒಂದು ಆಪ್ಷನ್ ಜೀವ ಕೊಡೋ ಮರ, ಇನ್ನೊಂದು ಆಪ್ಷನ್ ನಿನ್ನ ಹತ್ರನೇ ಇಟ್ಟಿದ್ದಾನೆ, मरणवನ್ನ ಕೊಡೋ ಮರ. दो ऑप्शन रखा प्रभु, मरण का ऑप्शन, जीव का ऑप्शन. कौन सा पकड़ेगा? ಯಾವುದನ್ನ ಹಿಡ್ಕೊಂತೀಯಾ? ಮಂಚಿದಿ ಚೆಟ್ಟಿದಿನ ಪಟ್ಕೊಂಡವ, ಮಂಚಿದಿನ ಪಟ್ಕೊಂಡವ, ನಿತ್ಯ ಜೀವನ ಪಟ್ಕೊಂಡವ, ಮರಣ ವಿಚೆ ಆ ಪಂಡಿತಿನಿ ಸರಿపోతాವ. ಹಲ್ಲೆಲೂಯಾ. ಚೆನ್ನಾಗಿ ನೋಡು, ನಿನಗೆ ಎರಡು ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಜೀವ ಬೇಕಾ, ಮರಣ ಬೇಕಾ? ಜೀವ ವೃಕ್ಷ ಹಣ್ಣು ಬೇಕಾ, मरणವನ್ನು ಕೊಡೋ ಹಣ್ಣು ಬೇಕಾ? जीवन का फल चाहिए, मरण का फल चाहिए. पाप में जिए तो मरण का फल खाएगा, अनंत जीवन में जिए तो जीवन का फल खाएगा. ऑप्शन तुम्हारा पास है. ऑप्शन प्रभु आपको दिया. ದೇವರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿನಗೆ ಕೊಟ್ಟಿದ್ದಾನೆ. ಯಾವುದನ್ನ ತಿಂತೀಯ, ಎರಡನ್ನ ನಿನ್ನ ಮುಂದೆ ಇಟ್ಟಿದ್ದಾನೆ. ಇವತ್ತೆಲ್ಲ ವಾಕ್ಯಗಳು ಹಂಗೆ ಇರ್ತದೆ. ಆ ಸಭಿ ವಚನ ಐಸೆ रहेगा, डबल 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 रहेगा. हालेलुया, प्राइज द लॉर्ड, प्राइज द लॉर्ड. अब बोलो कौन सा फल खाएगा? ನೀವು ಹೇಳಿ, ಯಾವ ಹಣ್ಣನ್ನ ತಿಂತೀರಾ? ಹಾಲೆಲೂಯಾ. ಯಾವ ಹಣ್ಣನ್ನ ಆಯ್ಕೆ ಮಾಡ್ಕೊತೀರಾ? ಮರಣವನ್ನ ಕೊಡೋ ಹಣ್ಣನ್ನ, ಜೀವವನ್ನ ಕೊಡೋ ಹಣ್ಣನ್ನ, ಜೀವದಾಯಕ ವೃಕ್ಷದ ಹಣ್ಣನ್ನ ತಿಂತೀಯೋ, ಮರಣವನ್ನ ಕೊಟ್ಟು ನರಕಕ್ಕೆ ತಗೊಂಡೋಗೋ ಹಣ್ಣನ್ನ ತಿಂತೀಯೋ? ನಿನಗೆ ಬಿಟ್ಟಿದ್ದಾರೆ ದೇವರು. ನಿನ್ನ ಹತ್ರ ಇದೆ ಆಪ್ಷನ್ಸ್, ನಿನ್ನ ಕೈಯಲ್ಲಿದೆ, ನಿನ್ನ ಕಂಟ್ರೋಲ್ ಅಲ್ಲಿ ಇದೆ. ಅದು ನೀನು ಯಾವುದನ್ನ ತೆಗೆದು ತಿಂತೀಯೋ ಅದು ನಿನಗೆ ಫಲಿಸ್ತೈತೆ. ಅವ್ವ ಆದಾಮ ಆ ಮರಣದ ಹಣ್ಣನ್ನ, ಆ ಕೆಟ್ಟದರ ಒಳ್ಳೆಯದರ ಅರಿವನ್ನ ಹುಟ್ಟಿಸೋ ಹಣ್ಣನ್ನ ತಿನ್ನಬೇಡ ಅಂದ್ರೆ ತಿಂದು ಸತ್ರು. ಆತ್ಮದಲ್ಲಿ ಸತ್ತೋದ್ರು, ಶರೀರದಲ್ಲಿ ಬದುಕಿದ್ರು. 930 ವರ್ಷ ಬದುಕಿದ ಆದಾಮ. ಆಮೆನ್, ಹಲ್ಲೆಲೂಯಾ. ಇವತ್ತು ನಿನ್ ಮುಂದೆ ಕೂಡ ಎರಡು ಮರವನ್ನ ಇಟ್ಟಿದ್ದಾನೆ. ಯಾವ ಮರದ ಹಣ್ಣನ್ನ ಕಿತ್ಕೊಂಡು ತಿಂತೀಯ, ಯಾವ ಮರದ ಹಣ್ಣಿಗೆ ನೀನು ಕೈ ಹಾಕ್ತೀಯ? ವೆರಿ ಕೇರ್ಫುಲ್, ಹುಷಾರಾಗಿರು, ಹುಷಾರಾಗಿರು. ಸೈತಾನ ಅವಳನ್ನ ವಂಚಿಸಿದಂಗೆ, ಸೈತಾನ ಆದಾಮಳನ್ನ ವಂಚಿಸಿದಂಗೆ ನಿನ್ನನ್ನ ನನ್ನನ್ನ ವಂಚಿಸಬಾರ್ದಂತ ಪೌಲ ತುಂಬಾ ನಾನು ಭಯ ಪಡ್ತೀನಿ ಅಂತ 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ಬರೀತಾನೆ. ಜಾಗ್ರತೆ, ಎಚ್ಚರ. ಆಮೇಲೆ ಇನ್ನೊಂದು ವಾಕ್ಯನ ಓದೋಣ. ಡಿಟರ್ನಮಿ ಚಾಪ್ಟರ್ 30:19, ವ್ಯವಸ್ಥಾ 30:19, ದ್ವಿತೀಯೋಪದೇಶ ಕಾಂಡ 30:19, ಧರ್ಮೋಪದೇಶ ಕಾಂಡ 30:19. ಅಮ್ಮ ಅಂಜಾದ್ ಪುಸ್ತಕ, ಪಳೆಯ ಏರ್ಪಾಡು ಅಂಜಾದ್ ಪುಸ್ತಕ 30వ అధికారం 19వ వచనం. ನಾನು ಒಂದು ನಿಮಿಷ ಸಿಸ್ಟರ್, ನಿಧಾನ. ನಾನು ಜೀವ ಮರಣ, ಅಲ್ಲೇ ಇಲ್ಲ ಹಂಗೆ ಹೇಳಿ. ಜೀವ ವಿಸ್ ಮರಣ, ಇಂಡಿಯಾ ವಿಸ್ ಪಾಕಿಸ್ತಾನ್,
ಅಲ್ಲೆಲೂಯಾ. ಎರಡು ಆಪ್ಷನ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ ಕೂಡ. इधर भी प्रभु दो ऑप्शंस दे रहे, जीव होना मरण होना. मिला वचन मिला. व्यवस्था व्यवस्था में 30-19 पढ़ो ब्रदर. मैं आज आकाश और पृथ्वी बोलूं, हाँ तुम्हारे सामने इस बात की साक्षी बनाऊंगा कि मैंने जीवन और मरण. तो एक मिनट ऐसे रुको ब्रदर, इसमें दो ऑप्शन है. इधर भी दो ऑप्शन दे रहे प्रभु, जीव और मरण. ಜೀವ ಮತ್ತು ಮರಣ ಯಾವ್ದು ಬೇಕು ನಿಮಗೆ ನೋಡಿ. ನಿಮ್ಮ ಹತ್ರನೇ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ನನ್ನ ಹತ್ರ, ನಿನ್ನ ಹತ್ರ, ಪ್ರತಿ ವಿಶ್ವಾಸಿ ಹತ್ರ ವಾಕ್ಯ ಏನ್ ಹೇಳ್ತದೆ? ಇದನ್ನ ತಿಂದು ಈ ದ್ರಾಕ್ಷರಸ ಕುಡಿಯುವವನು ನನ್ನಲ್ಲೇ ಜೀವಿಸುವವನು ಎಂದಿಗೂ ಸಾಯಲ್ಲ, ಮರಣವನ್ನೇ ಕಾಣಲ್ಲ. ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ. ಚೆನ್ನಾಗಿ ಕೇಳಿ. ಜೀವ ಮರಣ ಇದನ್ನ ಅಯೋಗ್ಯವಾಗಿ ತಿಂದು ಅಯೋಗ್ಯವಾಗಿ ಕುಡಿದ್ರೆ ನಿನಗೆ ಮರಣ ಬರ್ತದೆ. ನೀನಿದನ್ನ ಪರೀಕ್ಷೆ ಮಾಡಿಕೊಂಡು ಚೆನ್ನಾಗಿ ಟೆಸ್ಟ್ ಮಾಡಿಕೊಂಡು ಟೆಸ್ಟಿಫೈ ಆಗಿ ನೀನಿದನ್ನ ಯೋಗ್ಯನಾಗಿ ತಿಂದ್ರೆ ನಿನಗೆ ಜೀವ. ಪ್ರೈಸ್ ದ ಲಾರ್ಡ್. ಹೆಚ್ಚನಿಗೆ ವಾಕ್ಯ ಅರ್ಥ ಆಗ್ತಾ ಇದೆ? ಹೆಚ್ಚನಿಗೆ ವಾಕ್ಯ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಚೆನ್ನಾಗಿ ಹೇಳೋದು ಪ್ರಯತ್ನ ಪಡ್ತೀನಿ. ಹೇಳಿ ಹಲ್ಲೆಲೂಯಾ. अच्छे से सुनो, ಚೆನ್ನಾಗಿ ಕೇಳಿ. जीव और मरण दोनों रखा. तुम इधर देखना. अयोग्य से एक आए तो ये पिएगा तो मर जाएगा. तुम योग्य बन गए, ये पिए तो ये खाए तो तुमको जी मिलेगा. ನೀವಿದನ್ನ ಪರೀಕ್ಷೆ ಮಾಡಿಕೊಂಡು ಯೋಗ್ಯರಾಗಿ ತಿಂದ್ರೆ ಈ ದೇಹ, ಈ ಮಾಂಸ, ಈ ರಕ್ತ ನಿಮಗೆ ನಿತ್ಯ ಜೀವ ಕೊಡ್ತಾ ಇದೆ. ನೀವು ಅಯೋಗ್ಯರಾಗಿ ತಿಂದ್ರೆ, ಪಾಪದಲ್ಲಿದ್ದು ತಿಂದ್ರೆ, ದ್ರೋಹದಲ್ಲಿದ್ದು ತಿಂದ್ರೆ ಇದು ನಿಮಗೆ ಮರಣವನ್ನ ಕೊಡ್ತಾ ಇದೆ. ಆಮೇಲೆ ಕಂಟಿನ್ಯೂ ಮಾಡಪ್ಪ. ಆಶೀರ್ವಾದ ಶಾಪಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. पढ़ो ब्रदर, कंटिन्यू करो. जीवन और मरण, आशीष और शाप तो तुम्हारे आगे रखा. बस ब्रदर, तुम्हारा बीच में रखा. ಶಾಪ ಹೋನ, ಆಶೀष ಹೋನ. ಆಶೀರ್ವಾದ ಬೇಕಾ, ಶಾಪ ಬೇಕಾ? ನಿಮ್ ದೇವರ ವಾಕ್ಯನ ಕೈಗೊಂಡ್ರೆ ಆಶೀರ್ವಾದ, ವಾಕ್ಯನ ಮೀರಿ ತಪ್ಪಿ ವಾಕ್ಯನ ಬಿಟ್ಟು ನೀವು ನಡೆದ್ರೆ ಶಾಪ. ಯಾವುದು ಬೇಕು? ಯೇಸು ಕ್ರಿಸ್ತನು ನಿನಗಾಗಿ ಶಾಪವಾಗಿ ಶಿಲುಬೆಯಲ್ಲಿ ಮುಳ್ಳಿನ ಕಿರೀಟವನ್ನು ಹೊತ್ತುಕೊಂಡು ಸತ್ತಿದ್ದಾರೆ. यीशु मसीह आपके लिए शाप होके, शाप अंगूठी मुकुट धारण करके आपके लिए मरा. अभी तुम शाप में जिए तो शाप मिल जाएगा, आशीष में जिए तो आशीष में आप आएगा. दोनों ऑप्शन प्रभु आपको दिया. कौन सा होना? ಯಾವುದು ನಿಮಗೆ ಬೇಕು? ಆಶೀರ್ವಾದ ಬೇಕಾ, ಶಾಪ ಬೇಕಾ? ಅನೇಕರು ಶಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಅನೇಕ ದೇವರ ಮಕ್ಕಳು ಇವತ್ತು ಕೂಡ ಶಾಪದಲ್ಲಿದ್ದಾರೆ. ಹಳೇ ಶಾಪಗಳು, ತಲತಲಾಂತರ ಶಾಪಗಳು, ತಂದೆ ತಾಯಿ ಮಾಡಿರೋ ಶಾಪಗಳು, ಅಪ್ಪ ತಾತ ಅಜ್ಜಿ ಮಾಡಿರೋ ಶಾಪಗಳು, ಮುತ್ತಾತ ಮುತ್ತಜ್ಜಿ ಮಾಡಿರೋ ಶಾಪಗಳು ನಿನ್ನ ಮೇಲೆ, ನಿನ್ನ ಮಕ್ಕಳ ಮೇಲೆ ಬಂದು ಕೂತಿದೆ. ನೀನು ಮಾಡಿರೋ ಪಾಪಗಳು, ನಿನ್ನ ಹೆಂಡತಿ ಮಾಡಿರೋ ಪಾಪಗಳು ಮಕ್ಕಳ ಮೇಲೆ ಶಾಪವಾಗಿ ಬಂದು ಕೂತಿದೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ನಮಗಾಗಿ ಶಾಪವಾಗಿ
ಸತ್ತನು. ನಮ್ಮ ಶಾಪವನ್ನ ಆತನು ಒತ್ತುಕೊಂಡಿದ್ದಾನೆ. ನಮ್ಮ ಶಾಪವನ್ನ ಆತನು ತೀರಿಸಿದ್ದಾನೆ. ಶಾಪ ಬೇಕಾ? ಮರಣ ಬೇಕಾ? ಆಶೀರ್ವಾದ ಬೇಕಾ? ನೋಡಿ, एक विश्वासी आशीष में जीना नहीं तो शाप में जीना, दोनों नहीं एक ही जगह में, एक मनुष्य का एक घर में नहीं रहेगा। एक घर में शाप रहेगा, नहीं तो आशीष रहेगा, दोनों नहीं रहेगा। आशीष चाहिए, शाप चाहिए। एक आदमी शाप में जी सकता, नहीं तो आशीष में जी सकता। दोनों एक ही बार, एक ही साथ में, एक ही घर में, एक ही मनुष्य में नहीं रुकेगा। ಚೆನ್ನಾಗಿ ಕೇಳಿ, ಕನ್ನಡದಲ್ಲಿ ಹೇಳ್ತೀನಿ. ಒಂದು ಮನುಷ್ಯನು ಶಾಪದಲ್ಲಿ ಅಥವಾ ಆಶೀರ್ವಾದದಲ್ಲಿ ಜೀವಿಸ್ತಾನೆ. ಶಾಪ ಆಶೀರ್ವಾದ ಒಂದು ಮನೆಯಲ್ಲಿ, ಒಂದು ಮನುಷ್ಯನಲ್ಲಿ ಇರಲ್ಲ. ಇಲ್ಲ ಶಾಪ ಇರ್ತದೆ, ಇಲ್ಲ ಆಶೀರ್ವಾದ ಇರ್ತದೆ. ಆಶೀರ್ವಾದ ಇರೋತ್ರ ಶಾಪ ಇರಲ್ಲ, ಶಾಪ ಇರೋತ್ರ ಆಶೀರ್ವಾದ ಇರಲ್ಲ. ಚೆನ್ನಾಗಿ ಅರ್ಥ ಆಗ್ತಾ ಇದೆ ವಾಕ್ಯ? ಅರ್ಥ ಆಗಬಹುದು. ಅಲೆಲುಯ್ಯ, ಅರ್ಥವುಳ್ಳವಲ್ಲ ಈ ಅಲೆಲುಯ್ಯ ಬೋಲು. ಇಷ್ಟೇನಾ? ನಾಸು ತಿಂದ್ಬಿಟ್ಟು ಬನ್ನಿ, ಚೆನ್ನಾಗಿ ಅಲೆಲುಯ್ಯ. ಗಟ್ಟಿಯಾಗಿ ಒಂದು ಅಲೆಲುಯ್ಯ ಹೇಳಿ. ಆಮೆನ್. ಪ್ರೈಸ್ ದ ಲಾರ್ಡ್. ಆಮೆನ್. ದೇವರು ಇಲ್ಲಿ ಈ ವಾಕ್ಯದಲ್ಲಿ ಎರಡಿಟ್ಟಿದ್ದಾರೆ. ಜೀವ ಬೇಕಾ? ಮರಣ ಬೇಕು? ಆಶೀರ್ವಾದ ಬೇಕು? ಶಾಪ ಬೇಕು? ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ಅಂಗಡಿಯಲ್ಲಿ ಏನೇ ವಸ್ತುಗಳು ತಗೊಳ್ಳೋಕೆ ಹೋದ್ರೆ ಒರಿಜಿನಲ್, ಡೂಪ್ಲಿಕೇಟ್, ಲೋಕಲ್, ಹೈ ಕ್ವಾಲಿಟಿ ಇದ್ದೇ ಇರ್ತದೆ. ಅದರ ರೇಟ್ ಬೇರೆ, ಇದ್ರ ರೇಟ್ ಬೇರೆ. ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಇರ್ತದೆ, ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇದು ಜಾಸ್ತಿ ದಿನ ಬಾಳಿಕೆ ಬರ್ತದೆ, ಒಳ್ಳೆಯದು ಗ್ಯಾರಂಟಿ ಕೊಡ್ತಾರೆ, ಕೆಟ್ಟದಕ್ಕೆ ಗ್ಯಾರಂಟಿ ಕೊಡಲ್ಲ, ಆದ್ರೆ ರಿಪೇರಿ ಆದ್ರೆ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿರ್ತಾರೆ. ಎರಡು ಆಪ್ಷನ್ ನಮಗೆ ಕೊಟ್ಟಿರ್ತಾರೆ. ಯಾವ್ದು ಬೇಕು ಕೊಟ್ಟು ತಗೊಂಡೋಗಿ. ಇದು ಕಡಿಮೆ ರೇಟು, ಅದು ಜಾಸ್ತಿ ರೇಟು. ಅದು ಗ್ಯಾರಂಟಿ ಜಾಸ್ತಿ, ಅದು ಕಂಪನಿದು. ಇದು ಕಂಪನಿ ಅಲ್ಲ, ಇದು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಹಂಗೆ ನಮ್ಗೆ ಬೈಬಲ್ ಕೂಡ, ಹಲ್ಲೆಲೂಯಾ, ಈ ಬೈಬಲ್ ಎಲ್ಲ ಓದಿದ್ರೆ ಎಲ್ಲನ ನೋಡು, ದೇವರು ಎರಡು ಆಪ್ಷನ್ ಇಟ್ಟಿರ್ತಾನೆ. ಎರಡು ಆಪ್ಷನ್ ಬರ್ತಾ ಇರ್ತದೆ. ಈಗಲೂ ನಾನು ಇನ್ನೊಂದು 4 ವಾಕ್ಯಗಳು ನಿಮ್ಗೆ ಕೊಡ್ತೀನಿ. ಆಪ್ಷನ್ಸ್ ಕೊಡ್ತಾ ಇದ್ದಾರೆ ನಿನಗೆ. ಒಂದು, ಜೀವದಾಯಕದ ವೃಕ್ಷ ಬೇಕಾ? ಮರಣ ಕೊಡೋ ವೃಕ್ಷ ಬೇಕಾ? 2, ಜೀವ ಬೇಕಾ? ಮರಣ ಬೇಕಾ? 4, 3ನೇದು, ಶಾಪ ಬೇಕಾ? आशीर्वाद बेका? पहले वाला जीव का वृक्ष होना, मरण का वृक्ष होना। आपको पेड़, मरण का पेड़ होना, जीव का पेड़ होना। सेकेंड, जीव होना, मरण होना। तीसरा वाला शाप होना, आशीर्वाद होना। ಯಾವುದು ಬೇಕು? ಶಾಪನ, ಆಶೀರ್ವಾದನ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹತ್ರ ಬಂದು ನಮ್ಮ ಶಾಪ ಹೋಗಿಲ್ಲಂದ್ರೆ, ಇನ್ನು ಕೆಲವರಿಗೆ ದೇವರ ಮಕ್ಕಳಿಗೆ ಶಾಪ ಅಂದ್ರೆ ಗೊತ್ತಿಲ್ಲ. ಶಾಪ ಹೆಂಗ್ ಬರ್ತದೆ, ಶಾಪದ ರೂಪ ಏನು, ಶಾಪ ಹೇಗೆ ನಮ್ಮನ್ನ ಪೀಡಿಸ್ತೈತೆ, ಶಾಪ ಹೇಗೆ ನಮ್ಮನ್ನ ಕಾಡ್ತೈತೆ ಗೊತ್ತೇ ಇಲ್ಲ. ಶಾಪದ ಗುಣಗಳೇನು, ಶಾಪ ಇದ್ರೆ ಒಂದು ಮನುಷ್ಯ ಹೆಂಗಿರ್ತಾನೆ ಗೊತ್ತೇ ಇಲ್ಲ. ಎಷ್ಟೋ ಕ್ರಿಸ್ತುಗಳು ಶಾಪದಲ್ಲಿದ್ದಾರೆ, ಇವತ್ತು ಕೂಡ ಇರಬಾರ್ದು. ಯೇಸು ಕ್ರಿಸ್ತನು ನಮ್ಮ ಶಾಪವನ್ನ ಒತ್ಕೊಂಡಿದ್ದಾರೆ. ಆಶೀರ್ವಾದದಲ್ಲಿ ನಾವು ಜೀವಿಸಬೇಕು. ಅಬ್ರಹಾಮನ ಆಶೀರ್ವಾದ, ಅಬ್ರಹಾಮನಿಗುಂಟಾದ ಆಶೀರ್ವಾದ, ಅಬ್ರಹಾಮನಿಗುಂಟಾದ ಆ ಒಡಂಬಡಿಕೆ, ಅಬ್ರಹಾಮನಿಗುಂಟಾದ ಆಶೀರ್ವಾದ ನಿನಗೂ ನಿನ್ನ ಸಂತತಿಗೆ. ಗಲಾತ್ಯ 3ನೇ ಅಧ್ಯಾಯ, ಮನೆಗೆ ಹೋಗಿ ಓದ್ಕೊಳ್ಳಿ. ಗಲಾತ್ಯ 3ನೇ अध्याय, गलात्य 3 अध्याय में 14-15 वचन में ऐसा लिख के रखा प्रभु. 13ನೇ ವಚನ 14ನೇ ವಚನದಲ್ಲಿ
ಗಲಾತ್ಯ 3ನೇ ಅಧ್ಯಾಯ 13-14ನೇ ವಚನದಲ್ಲಿ ಶಾಪಕ್ಕಾಗಿ ನಮ್ಮ ಯೇಸು ಕ್ರಿಸ್ತು ನಮಗಾಗಿ ಶಾಪವಾಗಿ ಸತ್ತಿದ್ದಾನೆ. ಅಬ್ರಹಾಮನು ಉಂಟಾದ ಆಶೀರ್ವಾದಗಳು, ಅಬ್ರಹಾಮನು ಉಂಟಾದ ಒಡಂಬಡಿಕೆ ನಿನಗೂ ನಿನ್ನ ಸಂತತಿಗೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇವತ್ತು ಎಷ್ಟೋ ದೇವರ ಮಕ್ಕಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದು ಶಾಪವನ್ನು ತಂದುಕೊಳ್ತಾ ಇದ್ದಾರೆ. ಮಕ್ಕಳಿಗೂ ಕೂಡ ಶಾಪವನ್ನ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಆಮೇಲೆ ನಿನ್ನ ಆಸ್ತಿ ಮಾತ್ರ ಕೊಡಲ್ಲ, ಶಾಪ ಕೂಡ ಕೊಡ್ತೀಯ. ಜಾಗ್ರತೆ. तुम्हारा बच्चे को खाली आशीष नहीं दे रहे, आस्ती नहीं दे रहे, शाप भी दे रहे. केयरफुल. तुम आशीष में जीना पड़ेगा. ನೀವು ಆಶೀರ್ವಾದದಲ್ಲಿ ಜೀವಿಸಬೇಕು. ಆಗ ನಿಮ್ಮ ಮಕ್ಕಳು ಕೂಡ ಆಶೀರ್ವಾದದಲ್ಲಿ ಜೀವಿಸ್ತಾರೆ. ನೀವು ಶಾಪದಲ್ಲಿ ಜೀವಿಸಿ ಶಾಪದಲ್ಲಿ ಸತ್ತೋದ್ರೆ ಆ ಶಾಪ ನಿಮ್ಮ ಮಕ್ಕಳನ್ನು ಕೂಡ ಬಿಡಲ್ಲ. ಒಂದು ವೇಳೆ ನಿಮ್ಮ ಮಕ್ಕಳು ನೀವು ಮಾಡೋ ತಪ್ಪನ್ನ ಮಾಡದೇ ಇದ್ರೆ ಆ ಶಾಪ ಅವನ್ನ ಮುಟ್ಟಲ್ಲ. ಅವರು ನಿಮಗಿಂತ ಮೋಸವಾಗಿದ್ರೆ ಅವರನ್ನು ಕೂಡ ಶಾಪ ಹಿಡಿದು ಪೀಡಿಸ್ತೈತೆ. ಪ್ರೈಸ್ ದ ಲಾರ್ಡ್. अब एक वचन देखेंगे, इन्हों ಒಂದು ವಾಕ್ಯವನ್ನು ನೋಡೋಣ. रेवलेशन चैप्टर 22:11, प्रकाशित पुस्तक 22:11, प्रकटने ग्रंथ 22:11, வெளிப்படுத்தின விசேஷம் 22:11, प्रकाशित पुस्तक 22:11. आमेन. रेवलेशन चैप्टर 22:11 ಪ್ರಕಟನ ಗ್ರಂಥ 22:11 ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ. ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಎಚ್ಚರಿಕರ್ತ ಈ ವಾಕ್ಯ ಏನ್ ಸಿಕ್ತಿ ಈ ವಾಕ್ಯದಲ್ಲಿ? ಏನ್ ಅರ್ಥ ಆಯ್ತು ಈ ವಾಕ್ಯದಲ್ಲಿ? ನೋಡಿ, ಇಲ್ಲಿ 2 ಆಪ್ಷನ್ಸ್ ಇದೆ ನೋಡಿ. 2 ಆಪ್ಷನ್ಸ್ ಇದೆ ನೋಡಿ. ಕರೆಕ್ಟ್. ಅನ್ಯಾಯಗಾರನು ನೀತಿವಂತನಾಗ್ತೀಯ, ಅನ್ಯಾಯಗಾರನಾಗ್ತೀಯ, ನೀತಿವಂತನಾಗ್ತೀಯ. ಪವಿತ್ರನಾಗ್ತೀಯ, ಮೈಲಿಗೆ ಉಳ್ಳವನಾಗ್ತೀಯ. ಪವಿತ್ರನಾಗ್ತೀಯ, ಮೈಲಿಗೆ ಉಳ್ಳವನಾಗ್ತೀಯ. ಪವಿತ್ರನಂದ್ರೆ ಪವಿತ್ರನಂತಿದೆಯಾ ನೋಡಿ ಅಲ್ಲಿ. ಎಲ್ಲ ನೋಡ್ಕೊಳ್ಳಿ, ನಾನು ಅರ್ಥ ಆಮೇಲೆ ಕೊಡ್ತೀನಿ. ಪವಿತ್ರನು ಅಂತಿದೆಯಾ? ಅಲ್ಲಿ ಏನೇನಿದೆ? ಅನ್ಯಾಯ ಅಂತಿದೆಯಾ? ಅನ್ಯಾಯಗಾರನಂತಿದೆಯಾ? ನೀತಿವಂತನಂತಿದೆಯಾ? नीतिमान है, अन्याय करने वाला है, पवित्र आदमी है, अलका अलका है. ಮೈಲಿಗೆ ಅಂತಿದೆಯಾ? ಮೈಲಿಗೆ ಅಂದ್ರೆ ಪಾಪ. ಮೈಲಿಗೆ ಅಂದ್ರೆ ಏನು? ಪಾಪ. ಪವಿತ್ರನು ಅಂದ್ರೆ ಪಾಪ ಇಲ್ಲದ ಪರಿಶುದ್ಧ ಜೀವಿತ. ಅನ್ಯಾಯಗಾರನಂತಿದೆಯಾ? ಅನ್ಯಾಯ ಮಾಡೋನು. ನೀತಿವಂತನಂತಿದೆಯಾ? ಆಪೋಸಿಟ್ ವರ್ಡ್. ಅನ್ಯಾಯವಾಗಿ ಜೀವಿಸ್ತೀಯ, ನೀತಿವಂತನಾಗಿ ಜೀವಿಸ್ತೀಯ. आमेन. बहुत बेकार से रहेगा, नहीं तो नीति आदमी बन जाएगा. आपका ऑप्शन दे रहे प्रभु इस वचन में. अन्याय आदमी हो जाएगा, नहीं तो नीति आदमी हो जाएगा. अन्यायगारनाಗ್ತೀಯ, ನೀತಿವಂತನಾಗ್ತೀಯ. ನೋಡಿ ನೋಡಿ ಆಪ್ಷನ್ಸ್ ನೋಡಿ, ಆಪ್ಷನ್ಸ್ देखो. हालेलुया. कौन सा ऑप्शंस? ಯಾವ ಆಪ್ಷನ್ಸ್ ಕೊಡ್ತಾ ಇದ್ದಾರೆ? ನೀತಿವಂತನಾಗ್ತೀಯೋ, ಅನ್ಯಾಯಗಾರನಾಗ್ತೀಯೋ, ಮೋಸಗಾರ ಆಗ್ತೀಯೋ? ವಾಸಿಮಾ ತಮಿಳ ವಾಸಿ. ಇನ್ನೂ ಅನ್ಯಾಯ வெளிப்படுவா. ಇನ್ನೂ ಅಸುತ್ತಮಾய் இருக்க கடவன். நீதி உள்ளவன் இன்னும் நீதி செய்ய கடவன். இங்க இந்த வசனத்துல 2 ஆப்ஷன்ஸ் இருக்கு, 2 இருக்குது, எல்லாம் டபுள் இருக்குது. நீதிமான் ஆவறியோ, அசுத்தமான ஆவறியோ?
ಪರಿಶುದ್ಧನಾಗ್ತೀಯ, ಮಲಿನವಾಗ್ತೀಯ. ಮಲಿನ ಅಂದ್ರೆ ತಲೆ ಎತ್ತಿ ಕೇಳಬೇಕೆಲ್ಲರೂ, ಅವಾಗಲೇ ಹೇಳ್ಕೊಟ್ಟಿವಿ. ಮಲಿನ ಅಂದ್ರೆ ಪಾಪ, ಪರಿಶುದ್ಧನಂದ್ರೆ ಪಾಪ ಇದ್ದೀರ. ನಮ್ಗೆ ಆಪ್ಷನ್ಸ್ ಕೊಡ್ತಾ ಇದ್ದಾನೆ ದೇವರು, ನಮಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದಾನೆ, ನಮಗೆ फ्रीडम ಕೊಡ್ತಾ ಇದ್ದಾನೆ. हमको प्रभु ऑप्शंस दे रहे, हमको प्रभु स्वतंत्र दिया. नीतिमान बन जाएगा, अनीतिमान बन जाएगा, पवित्र आदमी बन जाएगा, अपवित्र आदमी बन जाएगा. ತುಂಬಾ ಕ್ರೈಸ್ತರು ಪಾಪ ಮಾಡ್ತಾ ಇದ್ದಾರೆ. ಎಲ್ಲ ಕ್ರೈಸ್ತರಿಲ್ಲ, सभी लोग नहीं, बहुत प्रभु का बच्चे हैं पाप कर रहे, इसलिए वचन इधर लिख के रखा. ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದ್ದೇನೆ. ತುಂಬಾ ದೇವರ ಮಕ್ಕಳು ಪಾಪವನ್ನ ಮಾಡ್ತಾ ಇದ್ದಾರೆ ನೋಡಿ. ಇದನ್ನ ತಿನ್ನೋದಕ್ಕೆ ಬಂದಿದೀಯಾ? ನನ್ನನ್ನು ನೋಡಿ, मेरा को देखो, एक खाने के लिए आया, पवित्र हो जाओ. एक पीने के लिए आया, पवित्र हो जाओ. ಇದನ್ನ ಕುಡಿಯೋದಕ್ಕೆ ಬಂದಿದೀಯಾ? ಇದನ್ನ ತಿನ್ನೋದಕ್ಕೆ ಬಂದಿದೀಯಾ? ಪವಿತ್ರರಾಗಿರಿ, ನೀತಿವಂತರಾಗಿರಿ, नीतिमान हो जाओ. हालेलुया. अब बोलो, अनीतिमान किधर जाएगा? नीतिमान किधर जाएगा? पवित्र आदमी किधर जाएगा? अल्का आदमी किधर जाएगा? ನೀವು ಹೇಳಿ, ನೀತಿವಂತನ ಎಲ್ಲಿಗೆ ಹೋಗ್ತಾನೆ? ಅನೀತಿವಂತನ ಎಲ್ಲಿಗೆ ಹೋಗ್ತಾನೆ? ಮಲಿನವಾದವನು ಎಲ್ಲಿಗೆ ಹೋಗ್ತಾನೆ? ಪರಿಶುದ್ಧನಾಗಿರೋನು ಎಲ್ಲಿಗೆ ಹೋಗ್ತಾನೆ? ಹೇಳಿ ನೀವೇ, ಪರಿಶುದ್ಧನಾಗಿರೋನು ಎಲ್ಲಿಗೆ ಹೋಗ್ತಾನೆ? ಮಾತಾಡ್ಬೇಕು, ಎಲ್ಲರೂ ಉತ್ತರ ಕೊಡಿ. ಪರಿಶುದ್ಧನಾಗಿರೋನು ಎಲ್ಲಿಗೆ ಹೋಗ್ತಾನೆ? ಪರಿಶುದ್ಧನಾಗಿರೋನು ಎಲ್ಲಿಗೆ ಹೋಗ್ತಾಳೆ? ಮಲಿನವಾಗಿರೋರು ನರಕ. ಪಾಪಿಗಳಿಗೆ ಪಾಪಕ್ಕೆ ಸಂಬಳ, ಪಾಪಕ್ಕೆ ಸಂಬಳ ಮರಣ. ಅಂದ್ರೆ ಏನರ್ಥ ಬೈಬಲ್ ಅಲ್ಲಿ? ನರಕ. ಡೆತ್ ಮೀನ್ಸ್ ಹೆಲ್, ಡೆತ್ ಮೀನ್ಸ್ ಹೆಲ್. ಮರಣ ಅಂದ್ರೆ ನರಕ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಚೆನ್ನಾಗಿ ಕೇಳು, ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು, ಮನಸ್ಸು ಕೊಟ್ಟು ಕೇಳು. ಹಲ್ಲೆಲೂಯಾ. ನಿನಗೆ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಪಾಪಿ ಆಗಿರ್ತೀಯೋ, ಪರಿಶುದ್ಧನಾಗಿರ್ತೀಯೋ. पापी जैसा रहेगा, पवित्र जैसा रहेगा. यदि ऑप्शंस ಯಾಕಂದ್ರೆ ಕನ್ಫ್ಯೂಷನ್ಸ್ ಇದೆಯಾ? ಯಾಕಂದ್ರೆ ಕನ್ಫ್ಯೂಷನ್ಸ್ ಇದೆಯಾ? ಯಾಕಂದ್ರೆ ಕನ್ಫ್ಯೂಷನ್ಸ್? ಆಮೇಲೆ ಮಲಿನ ಅಂದ್ರೆ ಗಲೀಜು, ಕೊಳಕು ಅಂದ್ರೆ ಪಾಪ, ಕತ್ತಲೆ, ಅಂಧೇರ. ಅಂಧೇರ ಮೀನ್ಸ್ ಪಾಪ, ಅಶುದ್ಧ, अपवित्र. ಆಮೇಲೆ ನೈತು ಅಲ್ಕ, ಗಲೀಜ್. ಅಲ್ಲೆಲೂಯಾ. ಎರಡೆರಡು ಆಪ್ಷನ್ಸ್ ಇದೆ ಈ ವಾಕ್ಯದಲ್ಲಿ. ಏನ್ ಆಪ್ಷನ್ಸ್ ಇದೆ? ಪಾಪಿ ಆಗಿರ್ತೀಯೋ, ಪರಿಶುದ್ಧನಾಗಿರ್ತೀಯೋ, ಮೋಸಗಾರ ಆಗಿರ್ತೀಯೋ, ನೀತಿವಂತನಾಗಿರ್ತೀಯೋ. ಚೆನ್ನಾಗಿ ನೋಡಿ, ಅಲ್ಲಿ ಕ್ಲೀನ್ ಆಗಿ ಬಂದಿದೆ. ಅನ್ಯಾಯ ಮಾಡೋದು, ಇನ್ನೂ ಅನ್ಯಾಯ ಮಾಡಿ. ಅನ್ಯಾಯಗಾರನಾಗಿರ್ತೀಯೋ, ದೇವರಿಗೆ ಮನುಷ್ಯರಿಗೆ ಅನ್ಯಾಯಗಾರನಾಗಿರ್ತೀಯೋ, ನೀತಿವಂತನಾಗಿರ್ತೀಯೋ. ದೇವರ ಮುಂದೆ, ಮನುಷ್ಯರ ಮುಂದೆ ಪರಿಶುದ್ಧನಾಗಿರ್ತೀಯೋ, ಮಲಿನ ಅಂದ್ರೆ ಅಶುದ್ಧನಾಗಿರ್ತೀಯೋ, ನಿನಗೆ ಬಿಡ್ತಾ ಇದ್ದೀನಿ. ನೋಡಿ, ದೇವರು ನಿನ್ನ ಕಟ್ಟಿ ಹಾಕಿ ಕತ್ತಿಸ್ಕಲ್ಲ. ಬಾ, ಚೆನ್ನಾಗಿರು, ಪಾಪ ಮಾಡಬೇಡ, ನನ್ನ ರಕ್ಷಣೆ ಹೊಂದಿಕೋ, ನನ್ನ ರಾಜ್ಯಕ್ಕೆ ಬಾ ಕರೀತಾನೆ. ಆದ್ರೆ ಪ್ರೆಷರ್ ಆಗಲ್ಲ, ಬಲವಂತ ಮಾಡಲ್ಲ. ನಿನಗೆ ಬೋಧಿಸ್ತಾನೆ, ನಿನಗೆ ತಿಳಿಸ್ತಾನೆ, ನಿನ್ನ ಕಣ್ಣು ತೆರೆಸ್ತಾನೆ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸೈತಾನು, ಇದು ದೇವರದು, ಇದು ಕತ್ತಲೆ, ಇದು ಬೆಳಕು, ಇದು ಮರಣ, ಇದು ಜೀವ, ಇದು ಪರಲೋಕ, ಇದು ನರಕ, ಇದು ಸೈತಾನು, ಇದು ದೇವರದು, ಇದು ಒಳ್ಳೆಯದು, ಇದು ಕೆಟ್ಟದ್ದು. ದೇವರು ಹೇಳಿಬಿಡ್ತಾನೆ. ಸೆಲೆಕ್ಷನ್ ನಿನಗೆ ಬಿಡ್ತಾನೆ. सेलेक्शन आपको छोड़ रहे. प्रभु प्रेशर नहीं डाला है, किसी को प्रेशर नहीं करेगा. ऐसा 31 का नी
ಸೆಲೆಕ್ಷನ್ ರಾಂಗ್ ಇದ್ರೆ ನರಕಕ್ಕೆ ಹೋಗ್ತೀಯ. ನಿನ್ ಸೆಲೆಕ್ಷನ್ ಕರೆಕ್ಟ್ ಆಗಿದ್ರೆ ಪರಲೋಕಕ್ಕೆ ಬರ್ತೀಯ. तुम सिलेक्शन बराबर रहने तो स्वर्ग पहुंचेगा, तुम्हारा सिलेक्शन रॉन्ग रहने तो नरक जाएगा. ऑप्शन आपका पास है. आमीन. ಹೇಳಿ, ನೀವು ದೇವ್ರ ಮಕ್ಕಳೆಲ್ಲ ಅನ್ಯಾಯ ಮಾಡೋರು ಇಲ್ವಾ? प्रभु का बच्चे में अन्याय करने वाला है ना? है. पास्टर्स में, विश्वासी लोग में है. ದೇವ್ರ ಮಕ್ಕಳೆಲ್ಲ ಅನ್ಯಾಯ ಮಾಡೋರು ಇಲ್ವಾ? ಇದರ ಇಲ್ವಾ? ಮಾತಾಡಿ ಎಲ್ಲರೂ. ಆಮೇಲೆ ಪಾಪ ಮಾಡೋರು ಪರಿಶುದ್ಧರು ಇದ್ದಾರೆ, ನೀತಿವಂತರು ಇದ್ದಾರೆ. ಅದಕ್ಕೆ ಇಲ್ಲಿ ವಾಕ್ಯ ಬರ್ತಿದ್ದಿದೆ ನೋಡಿ. ನಿನಗೆ ಬಿಡ್ತಾ ಇದ್ದಾನೆ ದೇವರು. ದೇವರು ನಿನಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದಾನೆ. ಆಪ್ಷನ್ಸ್ ನಿನಗೆ ಕೊಡ್ತಾ ಇದ್ದಾನೆ. ಸೆಲೆಕ್ಷನ್ ಮಾಡ್ಕೊ, ನೀನೇ ಆಯ್ಕೆ ಮಾಡ್ಕೊ. ನಿನಗೆ ಬಿಟ್ಟಿದ್ದೀನಿ, ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ. मैं आपको स्वतंत्र दे दिया, मैं आपको फ्रीडम दे दिया. आप सिलेक्शन करो, आप चूज करो. तुम अच्छे वाला चूज करने तो स्वर्ग पहुंचेगा, खराब वाला चूज करने तो नरक पहुंचेगा. बस इतने आपका पास है. नरक स्वर्ग ನಿನ್ನ ಹತ್ರ ಇದೆ. ನರಕ ಬೇಕಾ, ಪರಲೋಕ ಬೇಕಾ? ಪಿಶಾಚಿ ಜೊತೆಲಿ ಇರ್ಬೇಕಾ, ದೇವರ ಜೊತೆಲಿ ಇರ್ಬೇಕಾ? ನಿನಗೆ ಆಪ್ಷನ್ಸ್ ಕೊಡ್ತಾ ಇದ್ದಾನೆ. ನೀನು ಪಿಶಾಚಿಯನ್ನು ಆರಿಸ್ಕೊಂಡ್ರೆ ಪಿಶಾಚಿ ಜೊತೆ ನರಳುತ್ತಾ ಇರ್ತೀಯ. ನೀನು ದೇವರನ್ನು ಆರಿಸ್ಕೊಂಡ್ರೆ ದೇವರ ಜೊತೆ, ದೇವರ ಮುಂದೆ ಆರಾಧಿಸ್ತಾ ಇರ್ತೀಯ ಯುಗ ಯುಗಾಂತರಗಳವರೆಗೂ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಆಮೆನ್. मैथ्यू 25:46, మత్తయి 25:46, మತ್ತಾయ గ్రంథము 25:46, మತ್ತಾయ గ్రంథ 25:46, మತ್ತಾయ 25:46. ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು. ಎರಡು ಆಪ್ಷನ್ಸ್ ಇದೆ ನೋಡ್ಕೊಳ್ಳಿ. ಎಲ್ಲ ಬೈಬಲ್ ಎಲ್ಲ ಹಂಗೆ ಇರ್ತದೆ. ಕಂಪ್ಲೀಟ್ ಬೈಬಲ್ ಹಂಗೆ ಇರ್ತದೆ. ಆಮೆನ್. ಹಲ್ಲೆಲೂಯಾ. ಕಂಪ್ಲೀಟ್ ಬೈಬಲ್ ಹಂಗೆ ಇರ್ತದೆ. ಆಮೆನ್. ವಾಸಿಮ ಇಲ್ಲಮ್ಮ, ನೀ ಬೇರೆ ವಾಸಿಗ್ರಮ್ಮ. ನಾ ಸೊನ್ನಿಂದು ಮತ್ತಾಯರ್ 25:46 ವಾಸಿ ಪಡೋ ಸಿಸ್ಟರ್ ಬ್ರದರ್ 20. ಇದರಲ್ಲಿ ನರಕ ಪರಲೋಕ ಇದೆ ನೋಡ್ಕೊಳ್ಳಿ. ಇದೆಯಾ? ನರಕ ಇದೆಯಾ? ಪರಲೋಕ ಇದೆಯಾ? ನಿತ್ಯ ಜೀವ ಇದೆಯಾ? ನಿತ್ಯ ಯಾತನೆ ಇದೆಯಾ? ಎಲ್ಲರೂ ನೋಡ್ಕೊಳ್ಳಿ ಚೆನ್ನಾಗಿ. ಪರವಾಗಿಲ್ಲ, 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ. ವಾಕ್ಯ ತುಂಬಾ ಮುಖ್ಯ. ವಚನ बहुत इंपॉर्टेंट. पढ़ो ब्रदर. नीतिमान. नीतिमान. अनीतिमान ದಂಡ. ನಿತ್ಯ ಯಾತನೆ, ನರಕ. ನೋಡಿ, 2 ಆಪ್ಷನ್ಸ್ ಇದೆ ನೋಡಿ. ನೀನು ಅಲ್ಲಿ ಯಾರು ನಿತ್ಯ ಜೀವಕ್ಕೆ ಹೋಗೋದು? ನೀತಿವಂತರಿಗೆ ಆಪೋಸಿಟ್ ಪದ ಅನೀತಿವಂತರು. नीतिमान अनीतिमान, नीति का आदमी अनीति का आदमी. अनीति आदमी किधर पहुंचेगा? नित्य दंडन. नीतिमान नित्य अनंत जीवन. ನೋಡಿ, 2 ಆಪ್ಷನ್ಸ್ ಇದೆ ನೋಡ್ಕೊಳ್ಳಿ ಚೆನ್ನಾಗಿ.
ಸೆಲೆಕ್ಷನ್ ನಿನಗೆ ಕೊಡ್ತಾ ಇದ್ದಾರೆ, ಸೆಲೆಕ್ಷನ್ ನಿನಗೆ ಬಿಡ್ತಾ ಇದ್ದಾರೆ. ನೀನ್ ಆರಿಸ್ಕೋ, ನೀನ್ ಸೆಲೆಕ್ಷನ್ ಮಾಡ್ಕೋ. ವಿಗ್ರಹ ಬೇಕಾ, ದೇವರು ಬೇಕಾ, ನರಕ ಬೇಕಾ, ಪರಲೋಕ ಬೇಕಾ, ನಿತ್ಯ ಜೀವ ಬೇಕಾ, ನಿತ್ಯ ನರಕ ಬೇಕಾ, ಜೀವ ವೃಕ್ಷದ ಹಣ್ಣು ಬೇಕಾ, ಮರಣವನ್ನು ಕೊಡೋ ಕೆಟ್ಟದರ ಅರಿವಿನ ಹಣ್ಣು ಬೇಕಾ, ಶಾಪ ಬೇಕಾ, ಆಶೀರ್ವಾದ ಬೇಕಾ, ಪರಿಶುದ್ಧನಾಗ್ಬೇಕಾ, ಪಾಪಿ ಆಗ್ಬೇಕಾ, ಅನ್ಯಾಯಗಾರನಾಗ್ಬೇಕಾ, ನೀತಿವಂತನಾಗ್ಬೇಕಾ? ನಿನಗೆ ಆಪ್ಷನ್ಸ್ ಕೊಡ್ತಾ ಇದ್ದಾರೆ ದೇವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಈ ವಾಕ್ಯದಲ್ಲಿ ಹೇಳಿದೆ, ನೀತಿವಂತರು ನಿತ್ಯವಾದ ರಾಜ್ಯಕ್ಕೆ, ಅನೀತಿವಂತರು ನಿತ್ಯವಾದ ದಂಡನೆಗೆ. ಯಾರು ನೀತಿವಂತರು? ಬಡವರಿಗೆ ಬಟ್ಟೆ ಸಹಾಯ ಮಾಡಿ, ಹಸಿದವರಿಗೆ ಊಟವನ್ನು ಇಕ್ಕಿ, ರೋಗಿಗಳಿಗೆ ಔಷಧಿಯನ್ನು ಕೊಡಿಸಿ, ಬೆಚ್ಚಗಿಲಿರೋರಿಗೆ, ಚಳಿಯಾಗೋರಿಗೆ ಕಂಬಳಿಯನ್ನು ಕೊಟ್ಟು, ಆಹಾರವನ್ನು ಕೊಟ್ಟು, ಅದು ಯಾರ್ಯಾರು ಬಡವರಿಗೆ ಕೊರತೆ ಇರೋರಿಗೆ ಮಾಡಿದ್ರು ಅದೆಲ್ಲ ಯೇಸು ಸ್ವಾಮಿ ಹೇಳ್ತಾರೆ ನನಗೆ ಮಾಡ್ದಂಗೆ. ಅವರು ನೀತಿವಂತರು. ಏನು ಸಹಾಯ ಮಾಡಿದ್ರ ಸಲ್ಫಿಸ್ಟ್ಗಳಾಗಿ, ಸ್ವಾರ್ಥಿಗಳಾಗಿ, ಅನ್ಯಾಯಗಾರರಾಗಿ, ತಾನಾಯ್ತು, ತನ್ನ ಹೆಂಡತಿ ಆಯ್ತು, ತನ್ನ ಗಂಡ ಆಯ್ತು, ತನ್ನ ಮಕ್ಕಳಾಯ್ತು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ. ಅನೀತಿವಂತರು ನಿತ್ಯ ದಂಡನೆಗೆ, ನಿತ್ಯ ನರಕಕ್ಕೆ, ನಿತ್ಯ ಶಿಕ್ಷೆಗೆ ಪಾತ್ರರಾಗ್ತಾರೆ. ಕೌನ್ ಅನೀತಿಮಾನ್, कौन है नीतिमान? गरीब आदमी को खाना खिलाया, भूख आदमी को खाना खिलाया, प्यास आदमी को पानी खिलाया, ठंडी में रहने वाले को कपड़ा खिलाया, हमें बीमारी आदमी को हमें मेडिसिन खिलाया. वो ये नीतिमान आदमी, वो यीशु मसीह को किया. तुम आदमी को किया, वो यीशु मसीह को किया. ನೀವು ದೇವರಿಗೆ ಮಾಡಿದ್ರೆ, ಬಡವರಿಗೆ ಮಾಡಿದ್ರೆ ಅದು ನನಗೆ ಮಾಡ್ತಾನೆ. ಹಲ್ಲೆಲೂಯಾ. ದಾನ ಧರ್ಮ ಮಾಡಿ, ಸತ್ಕಾರ್ಯ ಮಾಡಿ, ಅಯ್ಯೋ ಅನ್ನಿ, ಸಹಾಯ ಮಾಡಿ, ಅದು ಯೇಸು ಸ್ವಾಮಿಗೆ ಮಾಡ್ದಂಗೆ. ಬಡವರಿಗೆ ಸಾಲ ಕೊಡಿ, ಅದು ಯೆಹೋವನಿಗೆ ಸಾಲ ಕೊಟ್ಟಂಗೆ. ನೀತಿವಂತನಾಗು, ನೀತಿವಂತನಾಗು, ಅನೀತಿವಂತನಾಗಿ ಜೀವಿಸಬೇಡ. ವಾಕ್ಯ ಕೇಳಿ ಕೇಳಿ ಅನೀತಿವಂತನಾಗಬೇಡ. ವಾರ ವಾರ ವಾಕ್ಯ ಕೇಳಿ ಕೇಳಿ ಅನೀತಿವಂತನಾಗಬೇಡ. ಪ್ರತಿ ತಿಂಗಳು ಕರ್ತನ ಭೋಜನ ತಿಂದು ತಿಂದು ಅನೀತಿವಂತನಾಗಬೇಡ, ನೀತಿವಂತನಾಗು. हर संडे वचन सुन के अनीतिमान नहीं होना, नीतिमान हो जाओ. हर महीना प्रभु का भोजन खा के नीतिमान हो जाओ, अनीतिमान नहीं होना. ಆಪ್ಷನ್ಸ್ ನಿನ್ನ ಹತ್ರನೇ ಇದೆ. ನರಕ ಬೇಕು, ನಿತ್ಯ ಜೀವ ಬೇಕು, ದೇವರು ಬೇಕು, ಪಿಶಾಚಿ ಬೇಕು, ನಿತ್ಯ ನಿರೀಕ್ಷೆ ರಕ್ಷಣೆ ಬೇಕು, ನಿತ್ಯ ಶಿಕ್ಷೆ ಬೇಕು. ನಿನಗೆ ಕೊಡ್ತಾ ಇದ್ದಾರೆ, ನಿನಗೆ ಬಿಡ್ತಾ ಇದ್ದಾರೆ, ನಿನಗೆ ಒಪ್ಪಿಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ವಾಕ್ಯ ಕ್ಲಿಯರ್ ಆಯ್ತಾ? ಈ ವಾಕ್ಯದಲ್ಲಿ ಏನೇನೋ ಕನ್ಫ್ಯೂಷನ್ ಇದೆಯಾ? ಈ ವಾಕ್ಯದಲ್ಲಿ ನಾವು ಏನಾಗ್ಬೇಕಂತ ವಾಕ್ಯ ಹೇಳ್ತಾ ಇದೆ, ಏನ್ ಆಗ್ಬಾರ್ದಂತ ವಾಕ್ಯ ಹೇಳ್ತಾ ಇದೆ. इस वचन क्या होना बोलते, क्या नहीं होना बोलते बताओ? अनीतिमान नहीं होना, अनंत जीवन मिलेगा. अनीतिमान को नहीं मिलेगा, नीतिमान होने तो मिलेगा. नीतिमान है. देखो ಈ ವಾಕ್ಯದಲ್ಲಿ ಏನ್ ನಮ್ಗೆ ಏನ್ ಕೊಡ್ತಾ ಇದೆ? ನೀತಿವಂತರಾಗಿರ್ಬೇಕು. ಹಲ್ಲೆಲೂಯಾ. ಅನೀತಿವಂತರಾಗಬಾರ್ದು. ಆಗ್ತೀನಂದ್ರೆ ಆಗ ನಿನ್ನಿಷ್ಟ. ಅನೀತಿವಂತರಾಗಿ ಜೀವಿಸ್ತೀನಿ ಅಂದ್ರೆ ಆಗ ನಿನ್ನಿಷ್ಟ. ಆಪ್ಷನ್ ನಿನಗೆ. ಚೆನ್ನಾಗಿ ನೋಡು. ಈ ವಾಕ್ಯ ಏನ್ ಕಲಿಸ್ತಾ ಇದೆ? ನೀತಿವಂತನು, ಅನೀತಿವಂತನು, ನೀತಿಮಾನ್, अनीतिमान. नीतिमान हो जाएगा, अनीतिमान हो जाएगा. और एक ऑप्शन से नित्य दंडन होना. आप बोलो ना भी, नित्य दंडन होना, अनंत जीवन होना. ಎರಡು ಆಪ್ಷನ್ ಇದೆ ಇಲ್ಲಿ.
ನೀನ್ ನೀತಿವಂತನಾಗಿದ್ರೆ ನಿತ್ಯ ರಾಜ್ಯದಲ್ಲಿ ಸೇರ್ತೀಯ. ಅನೀತಿವಂತನಾಗಿದ್ರೆ ನಿತ್ಯ ಯಾತನೆ, ದಂಡನೆ, ನರಕದಲ್ಲಿ ಸೇರ್ತೀಯ. ನಿತ್ಯ ನರಕ ಬೇಕು, ನಿತ್ಯ ಜೀವ ಪರಲೋಕ ಬೇಕು. ಅನೀತಿವಂತನಾಗ್ತೀಯೋ ನೀತಿವಂತನಾಗ್ತೀಯೋ ನಿನ್ನ ಹತ್ರ ಇದೆ. ನಿನಗೆ ದೇವರು ಕತ್ತಿಸ್ಕಲ್ಲ, ನಿನ್ ಕತ್ತನ. ಆಮೇಲೆ ನಿನ್ನ ತಳ್ಳಿ 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 ಇಲ್ಲ ಇದು ತಕೋ ಇದು ತಕೋ ಇದು ತಕೋ ಅನ್ನಲ್ಲ, ನಿನಗೆ ಬಿಡ್ತಾನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇನ್ನೊಂದು ವಾಕ್ಯ ಓದಿ, ಇದು ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಈ ವಾಕ್ಯ ಚೆನ್ನಾಗಿ ಗಮನ ಕೊಡಿ. ಇದರಲ್ಲಿ ಇಲ್ಲಿ ಕೂತಿರೋ ನಿಮ್ಮಲ್ಲಿ ಕೂಡ ಈ ತಪ್ಪುಗಳನ್ನ ಮಾಡೋರಾಗಿದ್ದೀರ. ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲಂದ್ರಲ್ಲಿ ಊಟ ತಿಂತೀರಲ್ಲ, ಯಾರು ಕೊಟ್ರೆ ಯಾರು ಕರೆದ್ರೆ ಹಬ್ಬ ಜಾತ್ರೆ ವಿಗ್ರಹಕ್ಕೆ ಅರ್ಪಿಸಿದ್ದು ಕೂದಲು ತೆಗೆದಿದ್ದೆಲ್ಲ ಊಟ ತಿಂತೀರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ಏನಂತ ಇಲ್ಲಿ ಹೇಳ್ತಾ ಇದ್ದೇನೆ, ತಗೊಳ್ಳಿ ವಾಕ್ಯ. 1 ಕೊರಿಂಥ 10:21, 1 Corinthians chapter 10:21, 1 Corinthians 10:21, 1 Corinthians 10:21, 1 Corinthians 10:21 ಓದಿ. ನೀವು ಕರ್ತನ ಪಾತ್ರೆ. ಯಾವುದು ಇದೆ? ಇದೆ ಇದೆ ಇದೆ, ಬೇರೆ ಯಾವುದಲ್ಲ. ನೀವು ಕುಡಿತೀರಲ್ಲ, ಬ್ರದರ್ ಬ್ಯಾಪ್ಟಿಸಮ್ ಆಗಿದೆಯಾ ನಿಮ್ಗೆ ಸಿಸ್ಟರ್? ಇಲ್ಲ. ಓಕೆ, ಗುಡ್, ನೋ ಪ್ರಾಬ್ಲಮ್. ಹಲ್ಲೆಲೂಯಾ. ಇದು ಕರ್ತನ ಪಾತ್ರೆ. ಇನ್ ಸ್ವಲ್ಪ ಹೊತ್ತು ಕುಡಿತೀರಲ್ವಾ? ಹಲ್ಲೆಲೂಯಾ. ಇದು ಕರ್ತನ ಪಾತ್ರೆ. ಹಲ್ಲೆಲೂಯಾ. ಆಮೇಲೆ ಮತ್ತು ದೆವ್ವಗಳ ಪಾತ್ರೆ. ಆಗೋ ಆಗೋ, 2 ಆಪ್ಷನ್ಸ್ ಇದೆ ನೋಡಿ. 2 ऑप्शंस है, देखो. एक कटोरी प्रभु का कटोरी, और एक कटोरी पेत्र का कटोरी, भूत का कटोरी, दुष्टात्मा का कटोरी. 2 varieties bowls is there. Amen. ಓದಿ. ನೀವು ಕರ್ತನ ಪಾತ್ರೆಯಲ್ಲಿಯೂ ಮತ್ತು ದೆವ್ವಗಳ ಪಾತ್ರೆಯಲ್ಲಿಯೂ ಇವುಗಳಿಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿ ಕುಡಿಯಕ್ಕಾಗಲ್ಲ. ನಿಮ್ ಕೈಯಲ್ಲಿ 2ರಲ್ಲಿ ಕುಡಿದ್ರೆ ನಿಮ್ಗೆ ಸಿಗೋದೇ ದೆವ್ವಗಳ ಪಾತ್ರೆನೇ. ಆಮೆನ್. ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ. ಹಾಗೆ ಮುಂದಕ್ಕೆ ಇನ್ನೊಂದಿದೆ ನೋಡಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ. ಒಂದರಲ್ಲಿಯೇ ಹೊರತು ಊಟ ಮಾಡಲಾರಿರಿ. ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಈಗ ತಿನ್ನೋಕ್ ಬಂದಿದ್ದೀರಾ? ಪಂಕ್ತಿ. ಇವಾಗ ಪಂಕ್ತಿ ನಿಂತ್ಕೊಂತೀರಾ? ಪಡೋ ಸಿಸ್ಟರ್. तुम प्रभु के कटोरे, प्रभु का कटोरे, प्रभु के कटोरे, हाँ, और दुष्टात्मा का कटोरे दोनों में से नहीं पी सकता. तुम प्रभु की मेज और दुष्टात्मा की मेज दोनों के साझी नहीं हो सकते. नहीं कर सकता. ಕಮಾನ್. ಇಲ್ಲಿ ಕೂಡ 2 ಡಬಲ್ ಆಪ್ಷನ್ಸ್ ಇದೆ ನೋಡಿ. 2 ಆಪ್ಷನ್ಸ್, 2 ವೆರೈಟಿ ಇದೆ ನೋಡಿ. ಒಂದು ದೆವ್ವಗಳ ಪಂಕ್ತಿ, ಕರ್ತನ ಪಂಕ್ತಿ. ಇನ್ನೊಂದು ಕರ್ತನ ಪಾತ್ರೆ, ದೆವ್ವಗಳ ಪಾತ್ರೆ. ನಿಮ್ಮಲ್ಲಿ ಎಷ್ಟು ಮಂದಿ 2ರಲ್ಲಿ ಕುಡಿತೀರಾ? ನಿಮ್ಮಲ್ಲಿ ಎಷ್ಟು ಮಂದಿ 2ರಲ್ಲಿ ಕುಡಿತೀರಾ? ಆದ್ರೆ ಕರ್ತನ ಪಾತ್ರೆ ನಿನಗೆ ಸಿಗಲ್ಲ. ನೀನು 1ರಲ್ಲೇ ನೀನು ಕುಡಿತೀಯ. ಆಮೆನ್. ಎಷ್ಟು ಮಂದಿ ವಿಗ್ರಹಕ್ಕೆ ನೈವೇದ್ಯ ಮಾಡಿದಿನ ಬ್ಯಾಪ್ಟಿಸಮ್ ತಗೊಂಡಿರೋ ಮಕ್ಕಳು ತಿಂತೀರಾ? ಅದು ಕರ್ತನ ಪಂಕ್ತಿ ಅಲ್ಲ. ಆಮೆನ್. ಒಂದು ಕಾಲದಲ್ಲಿ
ನಾವು ದೇವರ ಮಕ್ಕಳಾಗ್ತಿರೋವಾಗ, ಆ ಒಂದು ಇದ್ರಲ್ಲಿರೋವಾಗ, ಆ ಆಪ್ಷನ್ಸ್ ಇರೋವಾಗ ನಾವು ಅದು ತಿಂತಾ ಇದ್ರಿ, ಕುಡಿತಾ ಇದ್ರಿ, ಅದು ತಪ್ಪಿಲ್ಲ. ಈಗ ನಿನಗೆ ಕುಡಿಯಂಗಿಲ್ಲ. ಈಗ ನೀನು ಆ ಪಂಕ್ತಿಯಲ್ಲಿ, ಆ ಫಂಕ್ಷನ್ ಅಲ್ಲಿ, ಆ ಪ್ರೋಗ್ರಾಮ್ ಅಲ್ಲಿ, ಆ ಹಬ್ಬದಲ್ಲಿ, ಆ ಜಾತ್ರೆಯಲ್ಲಿ ನೀನು ತಿಂದು ಕುಡಿಯೋಕೆ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಭಯ ಪಡಬೇಡಿ, ಒಂದು ಮಾತು ಹೇಳ್ತೀನಿ, ಆಮೇನ್. ಧೈರ್ಯವಾಗಿ ಕೇಳ್ತೀನಿ ಅಂದ್ರೆ ಹೇಳ್ತೀನಿ, ಇಲ್ಲಂದ್ರೆ ಹೇಳಲ್ಲ. ನಿಮ್ಗೆ ಹೇಳಲೇಬೇಕಾದ್ರೆ ಅದು ಹೇಳಂದ್ರೆ ಹೇಳ್ತೀನಿ, ಇಲ್ಲಂದ್ರೆ ಹೇಳಲ್ಲ. ಥಿಯೇಟ್ರಲ್ಲಿ ದೆವ್ವ ಇರ್ತದೆ, ಬಾರಲ್ಲಿ ದೆವ್ವ ಇರ್ತದೆ, ಇನ್ನು ಬೇಜನ್ ಕಡೆ ಇರ್ತದೆ, ಎಲ್ಲಾ ಕಡೆ ಇರ್ತದೆ. ಆಮೇನ್. ತುಂಬಾ ಜನ ಪಿಕ್ಚರ್ ಅನ್ನು ನೋಡಿ ಇನ್ಸ್ಪಿರೇಷನ್ ಆಗಿ ಕೊಲೆ ಮಾಡ್ತಾರೆ, ಆಸಿಡ್ ಹಾಕ್ತಾರೆ, ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಹೊರಗಡೆ ಬಂದು ವ್ಯಭಿಚಾರ ಮಾಡ್ತಾರೆ. ಏನಂದ್ರೆ ಆ ಪಿಕ್ಚರ್ ನೋಡುವಾಗ ಆ ಮೈಂಡು, ಆ ಸ್ಪಿರಿಟ್, ಆ ದೆವ್ವ ಒಳಗಡೆ ಬಂದ್ಬಿಡ್ತಾರೆ. ಒಂದು ಡೆಲ್ಲಿಯಲ್ಲಿ ಹೆಂಡತಿಯನ್ನ 28 ಫೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಆ ಮನುಷ್ಯ ಒಂದು ಪಿಕ್ಚರ್, ಹಿಂದಿ ಪಿಕ್ಚರ್ ಅನ್ನ ನೋಡಿ ಪ್ರೇರೇಪಣೆ ಆಗಿ ಹೆಂಡತಿಯನ್ನ 28 ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ. ಹೆಂಗೆ ನಿನಗಿದಂದ್ರೆ ಆ ಪಿಕ್ಚರ್ ನೋಡುವಾಗ ನನಗೆ ಆ ಐಡಿಯಾ ಬಂತು. ಇವತ್ತು ಹುಡುಗಿಗೆ ಆಸಿಡ್ ಹಾಕ್ತಾರೆ ಪಿಕ್ಚರ್ ನೋಡಿ. ದೆವ್ವಗಳಿದೆಲ್ಲ, ದೇವರದಲ್ಲ, ಮನುಷ್ಯ ಕಾರ್ಯ ಕೂಡ ಅಲ್ಲ ಅದು. ಮನುಷ್ಯನಲ್ಲಿ ಆ ಪಿಶಾಚಿ ಬಂದು ಆ ರೀತಿ ಕೊಲೆ ಮಾಡಿಸ್ತಾರೆ, ಕಳ್ತನ ಮಾಡಿಸ್ತಾರೆ, ವ್ಯಭಿಚಾರ ಮಾಡಿಸ್ತಾರೆ, ಸುಳ್ಳು ಹೇಳಿಸ್ತಾರೆ, ಹೊಟ್ಟೆ ಕಿಚ್ಚು ಪಡಿಸ್ತದೆ. ಅದೆಲ್ಲ ಒಂದು ಪಿಶಾಚಿ. ಒಂದು ಪಂಕ್ತಿಯಲ್ಲಿ ನಾವು ತಿನ್ನಬಾರ್ದು. ಹಬ್ಬ, ಜಾತ್ರೆ, ಉತ್ಸವದಲ್ಲಿ ದೇವ್ರ ಮಕ್ಕಳು ಊಟ ಮಾಡಬಾರ್ದು. ಇನ್ನು ಅವ್ರ ಫಂಕ್ಷನ್ಗೆ ಹೋಗು, ಬರ್ತಡೆಗೆ ಹೋಗು, ಅವ್ರ ಮನೆಗೆ ಹೋಗು, ಬರ್ತಡೆಗೆ ಹೋಗಿ ಊಟ ಮಾಡು, ಅವ್ರ ಮನೆ ಓಪನಿಂಗ್ ಅಲ್ಲಿ ಹೋಗಿ ಊಟ ಮಾಡು, ಅವ್ರ ಮನೆ ಮದುವೆಗೆ ಹೋಗಿ ಊಟ ಮಾಡು, ಅವ್ರ ಮಕ್ಕಳು ಬೇರೆ ಫಂಕ್ಷನ್ ಅಲ್ಲಿ ಹೋಗಿ ಊಟ ಮಾಡು. ಆದ್ರೆ ಪೂಜೆ ಪುರಸ್ಕಾರದಲ್ಲಿ ದೇವ್ರ ಮಕ್ಕಳು ಊಟ ತಿನ್ನಂಗಿಲ್ಲ. ಆಮೇನ್, ಹಲ್ಲೆಲೂಯಾ. ತಿಂದ್ರೆ ನೀನು ದೇವರ ಪಂಕ್ತಿಯಿಂದ ಬಿಟ್ಟೋದೆ. ದೇವರ ಪಾತ್ರೆ ನೀ ಕರ್ತನ ಭೋಜನ ತಿಂದ್ರೆ ಕೂಡ ನಿನ್ಗೆ ಏನು ಲಾಭ ಇಲ್ಲ. ಈ ಕರ್ತನ ಭೋಜನ ನೀನ್ ತಕೊಂಡ್ರೆ ಕೂಡ ನಿನ್ಗೆ ಏನು ಲಾಭ ಇಲ್ಲ. इस प्रेम भोजन आप खाए तो कुछ भी नहीं मिलेगा. तुम विग्रह आराधना में खाए ना, हमें भूत का पंक्ति में खाए ना, भूत का कटोरी में खाए ना, प्रभु का कटोर आप पिए तो कुछ भी ना आपको नहीं मिलेगा. नित्य जीवन, आनंद जीवन नहीं मिलेगा. Praise the Lord. Hallelujah. ಥಿಯೇಟ್ರಲ್ಲಿ ದೆವ್ವ ಇರ್ತಕ್ಕಂಥ ಹೇಳಿದಲ್ಲ, ಖಂಡಿತ ಕೂಡಿಸ್ಕೊಂಡು ಆ ಮಡಲೆಯಲ್ಲಿ ಕುತ್ಕೊಂಡು ಅವಳು ತೊಡೆ ಮೇಲೆ ಕುತ್ಕೊಂಡು ನಿನಗೆ ತೋರಿಸೋದು. ನಾನು ಬಲೆ ಪಿಕ್ಚರ್ ನೋಡೋನು, ರಾತ್ರಿ ಎಲ್ಲ ಟಿವಿ ನೋಡೋನು. 20 ವರ್ಷ ಆಯ್ತು ಈಗ ಪಿಕ್ಚರ್ ನೋಡಿ, ಟಿವಿ ನೋಡಿ. 20 ವರ್ಷದಿಂದ ನಾನು ಪಿಕ್ಚರ್ ನೋಡಲ್ಲ, ಟಿವಿ ನೋಡಲ್ಲ. ಒಂದು ವಾರದಲ್ಲಿ ಥಿಯೇಟರ್ 7 ಪಿಕ್ಚರ್ ಕೂಡ ನೋಡಿದ್ದೀನಿ. ತೆಲುಗು, ತಮಿಳು, ಕನ್ನಡ ಮಿಕ್ಸ್ ಮಾಡಿ ನೋಡಿದ್ದೀನಿ. ಆಮೇನ್. ಈಗ ನೋಡಲ್ಲ. ಥಿಯೇಟರ್ ದೆವ್ವ ಇರ್ತದೆ, ಬಾರಲ್ಲಿ ಕೂಡ ದೆವ್ವ ಇರ್ತದೆ. ಕುಡಿಸ್ತದೆ, ಕುಡಿದು ಜಗಳ ಮಾಡಿ, ಕುಡಿದು ಹೋಗ್ಲಾಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಇಲ್ಲಿ ಇನ್ನೊಬ್ರು ಗುದ್ದು, ಕಾಲಿಗೆ ಗುದ್ದಿ, ಮನೇಲಿ ಹೋಗಿ ಹೆಂಡತಿ ನೋಡುದು, ಮಕ್ಕಳು ನೋಡುದು. ಪಿಶಾಚಿ ಕಾರ್ಯ, ಸೈತಾನ ಕಾರ್ಯ. ಹೆಂಡತಿನ ತಲೆಗೊಡೆಯೋದು, ವಿರುದ್ಧವಾಗಿ ನಡ್ಕೊಳ್ಳೋದು, ವಿಶೇಷವಾಗಿ ಏನಂದ್ರೆ ಅದು ಮಾತಾಡೋದು, ಗಲೀಜ್ ಮಾತು ಮಾಡೋದು, ಅಲ್ಕ ಮಾತು ಮಾತಾಡೋದು. ಕುಡ್ದಿಲ್ಲ ಅಂದ್ರೆ ಚೆನ್ನಾಗಿರ್ತಾರೆ. ಆಮೇನ್, ಹಲ್ಲೆಲೂಯಾ. ತುಂಬಾ ಕಡೆ ಆ ತರ ಇರ್ತಾರೆ. ಜಾಗ್ರತೆ, ಜಾಗ್ರತೆ. ದೇವ್ರ ಮಕ್ಕಳು ಕೂಡ ಥಿಯೇಟರ್ಗೆ ಹೋಗ್ತಾರೆ, ಬಾರ್ಗೆ ಹೋಗ್ತಾರೆ. ಜಾಗ್ರತೆ, ಎಚ್ಚರ. ಆಮೇನ್, ಹಲ್ಲೆಲೂಯಾ. ಕರ್ತನ ಭೋಜನ ಪಾತ್ರೆಯಲ್ಲಿ ಕುಡಿಯೋಕೆ ಬಂದಿದ್ದೀಯ. ಈ ಒಂದು ಪಾತ್ರೆ ಮಾತ್ರ ನಿನಗಿರ್ಬೇಕು. ಹಲ್ಲೆಲೂಯಾ. ಬೇರೆ ಪಾತ್ರೆ ನಿನಗಿರಬಾರ್ದು. सिर्फ एक कटोरी आपको रहना, दूसरा कटोरी नहीं रहना.
सिर्फ ये मैच आपको रहना, दूसरा मैच नहीं आना. मैं नहीं आएगा, मैं नहीं खाएगा बोल रहे हूँ. ನಾನು ತಿನ್ನಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ಬಿಡ್ಬೇಕು. ಫಿನಿಶ್. ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ವಾಕ್ಯ ನೋಡಿ, ರೆವಲ್ಯೂಷನ್ ಚಾಪ್ಟರ್ 22 18 to 19. ಸಾಕು, ಪರವಾಗಿಲ್ಲ. ಹಲ್ಲೆಲೂಯಾ. ಎಸ್, ನೋಡಿ, ದೇವರು ಕರ್ತನ ಪಾತ್ರೆ, ದೆವ್ವಗಳ ಪಾತ್ರೆ. ಕರ್ತನ ಪಂಕ್ತಿ, ದೆವ್ವಗಳ ಪಂಕ್ತಿ. ಜೀವದಾಯಕ ವೃಕ್ಷವನ್ನು, ಮರಣವನ್ನು ಕೊಡೋ ವೃಕ್ಷ. ಆಶೀರ್ವಾದ ಬೇಕಾ, ಶಾಪ ಬೇಕಾ? ಅನ್ಯಾಯಗಾರನಾಗ್ತೀಯೋ, ನೀತಿವಂತನಾಗ್ತೀಯೋ? ಪವಿತ್ರನಾಗ್ತೀಯೋ, ಪಾಪಿ ಆಗ್ತೀಯೋ? ಜೀವ ಬೇಕಾ, ಮರಣ ಬೇಕಾ? ನಿತ್ಯ ಶಿಕ್ಷೆ ಬೇಕಾ, ನಿತ್ಯ ಜೀವ ಬೇಕಾ? ಉಪದ್ರವ ಬೇಕಾ, ಜೀವ ವೃಕ್ಷ ಬೇಕಾ? ದೇವರು ಬೇಕಾ, ಪಿಸಾಚು ಬೇಕಾ? ಪರಲೋಕ ಬೇಕಾ, ನರಕ ಬೇಕಾ? ನಿನಗೆ ಆಪ್ಷನ್ಸ್ ಕೊಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಕಣ್ಣುಚ್ಚಿ ಎಲ್ಲರೂ ದೇವರ ವಾಕ್ಯಕ್ಕೆ ಪ್ರೇಯರ್ ಮಾಡಿ, ವಾಕ್ಯವನ್ನ ಪ್ರೇಯರ್ ಮಾಡಿ. ದೇವ್ರೆ, ಏನ್ ದೇವ್ರು ನಿನ್ನ ಹತ್ರ ಮಾತಾಡಿದ್ರು, ಖಂಡಿತವಾಗ್ಲೂ ನಿನ್ನಲ್ಲಿ ಏನನ್ನ ಮಿಸ್ಟೇಕ್ಸ್ ಇದ್ರೆ, ನಿನ್ನಲ್ಲಿ ಏನನ್ನ ತಪ್ಪಿದ್ರೆ, ನಿನ್ನಲ್ಲಿ ಏನಾದ್ರೂ ಈ ಮಾತಾಡಿದ ವಾಕ್ಯದಲ್ಲಿ ನೀನು ಮಿಸ್ಟೇಕ್ಸ್ ಇದ್ರೆ ಖಂಡಿತ ದೇವ್ರಿಗೆ ಒಪ್ಪಿಸ್ಕೊಡು. ಅಂತವ್ರಿಗೆಲ್ಲ ಹೋಗಿದ್ರೆ ಖಂಡಿತವಾಗ್ಲೂ ಅದು ಪಾಪನೇ, ಅದು ದೆವ್ವಗಳ ಪಂಕ್ತಿನೇ, ಅದು ದೆವ್ವಗಳ ಪಾತ್ರನೇ, ಅದು ಅನ್ಯಾಯನೇ, ಅದು ಕೆಟ್ಟದ್ರ ಒಳ್ಳೆಯದ್ರ ಹುಟ್ಟಿಸೋ ಅರಿವು ಹುಟ್ಟಿಸೋದೆ. ಖಂಡಿತವಾಗ್ಲು ಅದು ಪಾನ್ ಮರಕ್ ಇರ್ಲಿ, ಅದು ಬೀಡಿ ಇರ್ಲಿ, ಅದು ಸಿಗರೇಟ್ ಇರ್ಲಿ, ಅದು ಅನ್ಸ್ ಇರ್ಲಿ, ಅದು ಡ್ರಿಂಕ್ಸ್ ಇರ್ಲಿ, ಅದು ಕ್ಲಬ್ಗೆ ಹೋಗಿರ್ಲಿ, ದೇವ್ರಿಗೆ ಹೋಗಿದೆಯೋ, ಬಾರ್ಗೆ ಹೋಗಿದೆಯೋ, ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಏನ್ ನೋಡಿದೆಯೋ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಚೆನ್ನಾಗಿ ನೀನು ದೇವರ ಹತ್ರ ಪರೀಕ್ಷೆ ಮಾಡ್ಕೋ ಬೇಗ. ಕಮಾನ್.